ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 118. ಇದ್ದಕ್ಕಿದ್ದಂತೆ ಕೃಷ್ಣ ತನ್ನ ಮೇಲೆ ತೋರುತ್ತಿರುವ ತಿರಸ್ಕಾರ ನಿರಾಕರಣೆ ಕ್ಷಮಾಳನ್ನು ಆತಂಕಕ್ಕೆ ದೂಡಿತ್ತು. ಹೇಗಾದರೂ ಮಾಡಿ ಕೃಷ್ಣನೊಡನೆ ಮಾತನಾಡಲೇಬೇಕು, ಅವನ ಬೇಸರಕ್ಕೆ ಕಾರಣವೇನೆಂದು ತಿಳಿದುಕೊಳ್ಳಲೇಬೇಕು ಎಂದು ಕ್ಷಮ ಅವನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದಳು. ಆದರೆ ಅವನು ಮತ್ತೊಬ್ಬರೊಡನೆ ಮಾತನಾಡುತ್ತಿದ್ದರಿಂದ ಕಾರ್ಯನಿರತರಾಗಿದ್ದಾರೆ ಎಂಬ ಧ್ವನಿಯೇ ಕೇಳಿಬರುತ್ತಿತ್ತು. ಕೃಷ್ಣ ಯಾರೊಂದಿಗೋ ಮಾತನಾಡ್ತಾ ಇರುವ ಹಾಗಿದೆ, 5 ನಿಮಿಷ ಬಿಟ್ಟು ಮಾಡೋಣ ಎಂದು ಸುಮ್ಮನಾಗಿ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡೇ ತನ್ನ ಕೋಣೆಯ ಕಿಟಕಿಯ ಬಳಿ ಬಂದು ನಿಂತಳು. ದೂರದಲ್ಲಿ ಯಾರೋ ಒಬ್ಬಾತ ಫೋನಿನಲ್ಲಿ ಮಾತನಾಡುತ್ತಿರುವಂತೆ ಕಂಡಿತು. ಅವನ ಆಕಾರ ನಡಿಗೆಯನ್ನು ಕಂಡು ಅವನು ಕೃಷ್ಣನೇ ಎಂದು ಗುರುತಿಸಿದ್ದಳು. ಅವಳು ಕೃಷ್ಣನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಿದ್ದಳು, ಅವನನ್ನು ಎಷ್ಟರ ಮಟ್ಟಿಗೆ ಕಣ್ತುಂಬಿಕೊಂಡಿದ್ದಳು ಎಂಬುದಕ್ಕೆ ಇದಕ್ಕಿಂತಲೂ ಹೆಚ್ಚು ಸಾಕ್ಷಿ ಬೇಕಿರಲಿಲ್ಲ. ಸುಮಾರು ಅರ್ಧ ಗಂಟೆ ಕಳೆದರೂ ಅವನು ಅಲ್ಲಿಂದ ಕದಲಿರಲಿಲ್ಲ. ಫೋನಿನಲ್ಲಿ ಮಾತನಾಡುವುದು ನಿಂತಿರಲಿಲ್ಲ. ಇಷ್ಟರವರೆಗೂ ಇವರು ಯಾರ ಬಳಿ ಮಾತನಾಡ್ತಾ ಇರಬಹುದು? ರಾಡಿಗೊಂಡಿದ್ದ ಕ್ಷಮಾಳ ಮನಸ್ಸು ಯೋಚನೆಯಲ್ಲಿ ಬಿದ್ದಿತ್ತು. ನಾನು ಎಷ್ಟೇ ಮಾತನಾಡಿಸಿದ್ರೂ ನನ್ನ ಬಳಿ ನಿನ್ನೆಯಿಂದ ಒಂದೇ ಒಂದು ಮಾತನ್ನೂ ಸಹ ಆಡದ ಕೃಷ್ಣ ಇಷ್ಟರವರೆಗೂ ಮಾತನಾಡ್ತಾ ಇದ್ದಾರೆ ಅಂದರೆ ಯಾರೋ ತೀರಾ ಹತ್ತಿರದವರೇ ಇರಬಹುದು. ನಾಳೆ ಮದುವೆ ಅಂತ ಯಾರೋ ಸ್ನೇಹಿತರಿಗೆ ವಿಷಯ ತಿಳಿಸ್ತಾ ಇರಬಹುದು. ಹೇಗೂ ಅವರು ಮನೆಯಿಂದ ಹೊರಗಿದ್ದಾರೆ, ಅವರ ಬಳಿಯೇ ಹೋಗಿ ಮಾತನಾಡಿದರಾಯಿತು ಎಂದು ಯೋಚಿಸಿದ ಕ್ಷಮ ಮನೆಯಲ್ಲಿ ಅಮ್ಮ ಇಲ್ಲದಿರುವುದನ್ನು ಖಾತ್ರಿಪಡಿಸಿಕೊಂಡು ಹೊರ ನಡೆದವಳು ಅವನು ಇನ್ನೂ ಫೋನಿನಲ್ಲಿಯೇ ನಿರತನಾಗಿರುವುದನ್ನು ಗಮನಿಸಿ ಅವನಿಗೆ ತೊಂದರೆ ಕೊಡಲು ಇಚ್ಛಿಸದೆ ಅವನಿಂದ ಅನತಿ ದೂರದಲ್ಲಿ ನಿಂತಳು. ಅವಳಿಗೆ ಅವನ ಮಾತುಗಳನ್ನು ಕೇಳಿಸಿಕೊಳ್ಳಬೇಕೆಂಬ ಇರಾದೆ ಇಲ್ಲದಿದ್ದರೂ ಅವನು ಆಡುತ್ತಿದ್ದ ಮಾತುಗಳು ಅವಳಿಗೆ ಸ್ಪಷ್ಟವಾಗಿ ಕೇಳಿಸುವಂತಿತ್ತು. ಯಾಕೋ ತುಂಬ ಬೇಜಾರಾಗ್ತಾ ಇದೆ, ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ, ನಾನು ಈಗಲೇ ಬರ್ತೀನಿ. ಅವನ ಮಾತುಗಳನ್ನು ಕೇಳಿ ಅವಳಿಗೆ ಅತ್ಯಾಶ್ಚರ್ಯವಾಯಿತು. ಕಷ್ಟ ಸುಖ ಹೇಳಿಕೊಳ್ಳಿಕ್ಕೆ ಅಮ್ಮನನ್ನು ಬಿಟ್ಟರೆ ನನ್ನ ಪಾಲಿಗಿರೋದು ನೀನು ಮಾತ್ರ ಅಂದಿದ್ದಾರಲ್ಲ. ಅಮ್ಮ ಹಾಗೂ ನನ್ನನ್ನು ಬಿಟ್ಟು ಇವರಿಗೆ ಆತ್ಮೀಯರಾಗಿರುವವರು ಯಾರು? ಇವರು ಯಾರೊಂದಿಗೆ ಮಾತನಾಡ್ತಾ ಇದ್ದಾರೆ? ಅಮ್ಮ ನೋಡಿದರೆ ಮನೆಯಿಂದ ಆಚೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ದಾರೆ. ಗೊತ್ತಿದ್ದು ಇವರು ಎಲ್ಲಿಗೆ ಹೋಗ್ತಾ ಇರಬಹುದು? ಅವಳು ಯೋಚಿಸುವುದರ ಒಳಗಾಗಿ ಅವನು ಕಾರಿನ ಲಾಕ್ ಓಪನ್ ಮಾಡಿ ಬಾಗಿಲು ತೆರೆದನು. ಕ್ಷಮಾಳಿಗೆ ಏನು ಮಾಡಬೇಕೋ ತಿಳಿಯಲಿಲ್ಲ. ಸುತ್ತಲೂ ಒಮ್ಮೆ ಕಣ್ಣಾಯಿಸಿದಳು. ಬೃಂದಾವನ ಮಹಲಿನ ಹೊರಾಂಗಣದಲ್ಲಿ ಜನರ ಗದ್ದಲ ಗಲಾಟೆ ಕಿವಿಗೆ ಬೀಳುತ್ತಿದ್ದವು. ಮರುದಿನದ ಸಂಭ್ರಮಕ್ಕಾಗಿ ಬೃಂದಾವನ ಮಹಲನ್ನು ಅರಮನೆಯಂತೆ ಸಿಂಗರಿಸಲಾಗುತ್ತಿತ್ತು. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡ ಕ್ಷಮ ಎಲ್ಲರ ಕಣ್ತಪ್ಪಿಸಿ ಕೃಷ್ಣನ ಕಾರಿನ ಡಿಕ್ಕಿಯಲ್ಲಿ ಅವಿತು ಕುಳಿತಳು. 80ರ ವೇಗದಲ್ಲಿ ಹೊರಟ ಕಾರು ಸುಮಾರು ಅರ್ಧ ಗಂಟೆ ಚಲಿಸಿ ಯಾವುದೋ ಮನೆಯ ಮುಂದೆ ಬಂದು ನಿಂತಿತ್ತು. ಕಾರಿನಿಂದ ಇಳಿದ ಕೃಷ್ಣ ಮನೆಯ ಕಾಲಿಂಗ್ ಬೆಲ್ ಒತ್ತಿದನು. ಕ್ಷಮ ಕೂಡ ಅವನಿಗೆ ತಿಳಿಯದಂತೆ ಅವನನ್ನು ಹಿಂಬಾಲಿಸಿದಳು. ಅವಳು ಒಂದು ಬಾರಿಯೂ ಅತ್ತ ಹೋಗಿರದಿದ್ದ ಕಾರಣ ಅದು ಯಾರ ಮನೆ ಎಂಬುದು ಅವಳಿಗೆ ತಿಳಿಯಲಿಲ್ಲ. ಒಳಗಿನಿಂದ ಯಾರು ಬರಬಹುದೆಂದು ಅವನಂತೆ ಅವಳು ಕೂಡ ಕುತೂಹಲದಿಂದ ಬಾಗಿಲಿನತ್ತ ಕಣ್ಣಾಯಿಸಿದಳು. ಒಳಗಿನಿಂದ ಬಾಗಿಲು ತೆರೆದಾಕೆಯನ್ನು ಕಂಡ ಕ್ಷಮಾಳಿಗೆ ಒಂದು ಕ್ಷಣ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ. ಕೃಷ್ಣ ಇಷ್ಟರವರೆಗೂ ಮಾತನಾಡ್ತಾ ಇದ್ದದ್ದು ಪ್ರಿಯಾಳೊಂದಿಗ. ಆದರೆ ಎಂತಕ್ಕೆ? ಅವಳ ಬಳಿ ಮಾತನಾಡುವಂಥದ್ದು ಇವರಿಗೆ ಏನಿತ್ತು? ಅದು ಕೂಡ ಅಮ್ಮನ ಮಾತನ್ನು ಮೀರಿ ಯಾರಿಗೂ ತಿಳಿಯದಂತೆ ಇಲ್ಲಿಯವರೆಗೆ ಬಂದಿದ್ದಾದರೂ ಯಾಕೆ? ತನ್ನನ್ನೇ ಪ್ರಶ್ನಿಸಿಕೊಂಡರೆ ಉತ್ತರ ಸಿಗುವುದಿಲ್ಲವೆಂಬುದು ಅವಳಿಗೂ ತಿಳಿದಿತ್ತು. ನಿಧಾನದಲ್ಲಿ ನಡೆದು ಅವರಿಬ್ಬರಿಗೂ ಕಾಣದಂತೆ ಮನೆಯ ಕಾಂಪೌಂಡಿನ ಬದಿಯಲ್ಲಿ ಅವಿತಳು. ಪ್ರಿಯ ಅವನನ್ನು ಕರೆದುಕೊಂಡು ತನ್ನ ಕೋಣೆಗೆ ನಡೆದಳು. ಹೊರಗಡೆ ನಿಂತು ಗೂಢಚಾರಿಕೆ ಮಾಡುತ್ತಿದ್ದ ಕ್ಷಮಾಳಿಗೆ ಒಳಗೆ ಏನು ನಡೆಯುತ್ತಿರಬಹುದು ಎಂಬ ಕಲ್ಪನೆಯೂ ಇರಲಿಲ್ಲ.
ನಾನೀಗ ಒಳಗೆ ಹೋಗೋದು ಬೇಡವೋ? ನಾಳೆ ನನ್ನನ್ನು ಮದುವೆಯಾಗಬೇಕಾದವನು ಈ ತಡರಾತ್ರಿಯಲ್ಲಿ ತನ್ನ ಸ್ನೇಹಿತನ ಪತ್ನಿಯಾಗಬೇಕಾದವಳ ಮನೆಗೆ ಬಂದಿದ್ದಾನೆ ಅಂದರೆ ನೋಡಿದವರು ಏನಂತ ಅಂದ್ಕೊಳ್ತಾರೆ? ಇವರಿಬ್ಬರ ನಡುವೆ ಯಾವ ಮಾತುಕತೆ ನಡೀತಾ ಇರಬಹುದು? ಕ್ಷಮಾಳ ಮನಸ್ಸು ಅದನ್ನು ತಿಳಿದುಕೊಳ್ಳಲೇಬೇಕು ಎಂದು ಅವಸರಿಸುತ್ತಿದ್ದರೆ ಅವಳ ಬುದ್ಧಿ ಮಾತ್ರ ಬೇಡ ಕ್ಷಮ, ಇದು ನಿನ್ನಂತಹ ಸಭ್ಯಸ್ಥೆ ಮಾಡೋ ಕೆಲಸ ಅಲ್ಲ ಎಂದು ಎಚ್ಚರಿಕೆ ನೀಡುತ್ತಿತ್ತು. ಬಹಳ ಕ್ಷಣಗಳ ಬಳಿಕ ಕೊನೆಗೂ ಅವಳ ಮನಸ್ಸಿನ ಮಾತೆ ಗೆದ್ದಿತ್ತು. ನಾನು ಕಳ್ಳತನದಿಂದ ಅವರನ್ನು ಹಿಂಬಾಲಿಸಿಕೊಂಡು ಬಂದಿದ್ದರೂ ನನಗೆ ಅವರ ಮೇಲೆ ಯಾವುದೇ ಅನುಮಾನವಿಲ್ಲ. ಬದಲಾಗಿ ಅವರ ಮನಸ್ಸಿನಲ್ಲಿ ಎಂಥ ನಡೀತಾ ಉಂಟು ಅನ್ನೋದನ್ನು ನಾನು ತಿಳಿದುಕೊಳ್ಳಲೇಬೇಕು ಎಂದು ಮನಸ್ಸಿನಲ್ಲಿಯೇ ದೃಢ ನಿರ್ಧಾರ ಮಾಡಿಕೊಂಡವಳು ನಿಧಾನದಲ್ಲಿ ಹೆಜ್ಜೆ ಇಡುತ್ತಾ ಮನೆಯ ಸುತ್ತಲೂ ಓಡಾಡಿದಳು. ಸಮಯ ಸುಮಾರು 10:30 ಕಳೆದುದರಿಂದ ರಸ್ತೆಯಲ್ಲಾಗಲಿ ಮನೆಯ ಸುತ್ತಮುತ್ತಲಾಗಲಿ ಯಾರೂ ಇದ್ದಂತಿರಲಿಲ್ಲ. ಮನೆಯ ಮುಂದಿನ ಪಡಸಾಲೆಯಲ್ಲಿ ಅವರಿಬ್ಬರೂ ಇರಬಹುದು ಎಂದು ಅವಲೋಕಿಸಿ ಕಿಟಕಿ ಇಣುಕಿದ ಕ್ಷಮಾಳಿಗೆ ನಿರಾಸೆಯಾಗಿತ್ತು. ಒಳಗೆ ಬಂದವರು ಎಲ್ಲಿ ಹೋದ್ರು? ಯೋಚಿಸುತ್ತಿರುವಾಗಲೇ ಪ್ರಿಯಾಳ ಕೋಣೆಯ ಕಿಟಕಿಯಿಂದ ಶಬ್ದ ಹೊರಬರುವುದನ್ನು ಗಮನಿಸಿ ಸತ್ಯಾಂಶ ತಿಳಿಯಲು ಅವರ ಮಾತಿಗೆ ಕಿವಿಕೊಟ್ಟಳು. ಪ್ರಿಯಾ, ನಿನ್ನ ಮಾತು ನಿಜ. ಶ್ರೀಪತಿ, ಕ್ಷಮಾ ಇಬ್ಬರು ನನಗೆ ಮೋಸ ಮಾಡ್ತಾ ಇದ್ದಾರೆ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಕ್ಷಮಾ ಈ ರೀತಿ ನನಗೆ ಅನ್ಯಾಯ ಮಾಡ್ತಾಳೆ ಅಂತ ನಾನು ಭಾವಿಸಿರಲಿಲ್ಲ. ಅವಳ ತಂಗಿಯ ಸಾವಿನ ನೋವಿನಿಂದ ಹೊರಬರೋದಕ್ಕಾಗದೆ ಚಡಪಡಿಸ್ತಾ ಇದ್ಲು. ಅವಳು ಆ ರೀತಿ ನೋವು ತಿನ್ನೋದನ್ನು ನನ್ನಿಂದ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಆದಷ್ಟು ಅವಳನ್ನು ಸಮಾಧಾನಪಡಿಸೋದಕ್ಕೆ ಪ್ರಯತ್ನಿಸಿದೆ. ನಾನು ಅಷ್ಟು ಸಂತೈಸಿದ್ರೂ ಅವಳು ಸಮಾಧಾನವಾಗಲಿಲ್ಲ. ಶ್ಯಾಮಲಮ್ಮ ಮಹಲಿನಲ್ಲಿ ಇದ್ದುದನ್ನು ತಿಳಿದು ಕ್ಷಮಾ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ, ಈಗಲಾದರೂ ಅವಳನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಲೇಬೇಕು ಅಂತ ನಿನ್ನೆ ಬೆಳಗ್ಗೆ ಗೆಸ್ಟ್ ಹೌಸ್ ಹತ್ರ ಹೊರಟಿದ್ದೆ. ಆದರೆ ಆ ಶ್ರೀಪತಿ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಕಳ್ಳ ಬೆಕ್ಕಿನಂತೆ ನನಗಿಂತ ಮೊದಲೇ ಗೆಸ್ಟ್ ಹೌಸ್ಗೆ ತೆರಳಿದ್ದ. ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು, ಅಬ್ಬಾ, ನೀನು ನೋಡಬೇಕಿತ್ತು ಅವರ ಆಟವನ್ನು. ನೆನೆಸ್ಕೊಂಡ್ರೆ ನನಗೆ ಈಗಲೂ ಮೈ ಉರಿಯುತ್ತೆ. ಅವನು ನಾಟಕ ಆಡ್ತಾ ಅವಳ ಕಣ್ಣುಗಳನ್ನು ಒರೆಸ್ತಾ ಇದ್ದರೆ ಅವಳು ಏನು ಮಾತನಾಡದೆ ಸುಮ್ಮನೆ ಕುಳಿತಿದ್ಲು. ಸ್ನೇಹದ ಹೆಸರಿನಲ್ಲಿ ಈ ರೀತಿ ಮೋಸ ಮಾಡುವವರನ್ನು ಸ್ನೇಹಿತರು ಅನ್ನೋದಕ್ಕೆ ನನಗೆ ಅಸಹ್ಯ ಆಗತ್ತೆ. ಶ್ರೀಪತಿಯಾಗ ನನ್ನ ಅಮ್ಮನ ಪ್ರೀತಿಯನ್ನು ಕಸಿದುಕೊಂಡ. ಈಗ ಹೆಂಡತಿಯಾಗುವವಳ ಪ್ರೀತಿಯನ್ನು ಕಿತ್ತುಕೊಳ್ತಾ ಇದ್ದಾನೆ. ನನ್ನ ಮನದ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳೋದಕ್ಕಾಗದೆ ನಿನ್ನೆಯಿಂದ ಒಬ್ಬನೇ ಎಷ್ಟು ಸಂಕಟ ಪಡ್ತಾ ಇದ್ದೆ ಅನ್ನೋದು ನನಗೆ ಮಾತ್ರ ಗೊತ್ತು ಎಂದು ಪ್ರಿಯಾಳ ಬಳಿ ಗೋಳು ತೋಡಿಕೊಂಡನು. ಕಿಟಕಿಯ ಬಳಿ ಅವನ ಮಾತುಗಳನ್ನೇ ಆಲಿಸುತ್ತಿದ್ದ ಕ್ಷಮಾಳಿಗೆ ನಿಂತ ನೆಲವೇ ಕುಸಿದಂತಾಯಿತು. ಕೃಷ್ಣನ ಪ್ರೀತಿಯನ್ನು ಜೋಪಾನವಾಗಿ ಬಂಧಿಸಿಟ್ಟಿದ್ದ ಅವಳ ಹೃದಯವು ದಾವಾಗ್ನಿಯಲ್ಲಿ ದ್ರವಿಸಿ ಅವಳ ಕೈ ತಪ್ಪಿ ಹೋಗುತ್ತಿದೆಯೇನೋ ಎಂದೆನಿಸಿತು. ಪ್ರೀತಿ, ಪ್ರೇಮ, ನಂಬಿಕೆಯಲ್ಲಿ ವಿಶ್ವಾಸ ಕಳೆದುಕೊಂಡು ಸಾಕಷ್ಟು ನೋವು ತಿಂದಿದ್ದ ಅವಳ ಬಾಳಿನಲ್ಲಿ ಮತ್ತೊಮ್ಮೆ ಅಪಸ್ವರದ ಮುನ್ಸೂಚನೆ ಕಾಣಿಸುತ್ತಿತ್ತು. ನಾನು ಶುದ್ಧ ಮನಸ್ಸಿನ ವ್ಯಕ್ತಿ ಎಂದುಕೊಂಡಿದ್ದ ಕೃಷ್ಣ ಇಷ್ಟೊಂದು ಕೆಳಮಟ್ಟಕ್ಕಿಳಿದು ಯೋಚಿಸ್ತಾರೆ ಅಂತ ತಿಳಿದಿರಲಿಲ್ಲ. ಇಬ್ಬರು ಸ್ನೇಹಿತರ ಸಲುಗೆಯನ್ನು ಈ ರೀತಿ ಅಪಾರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ ಇವರ ಮನಸ್ಥಿತಿ ಹೇಗಿರಬಹುದು? ಒಂದು ಕ್ಷಣ ಅವನ ಯೋಚನೆಗಳು ಅವಳಲ್ಲಿ ಜಿಗುಪ್ಸೆ ಮೂಡಿಸಿತು. ಇಲ್ಲ, ಇದನ್ನು ಹೀಗೆಯೇ ಬಿಟ್ಟರೆ ದೊಡ್ಡ ಪ್ರಮಾದವೇ ಆಗಬಹುದು. ಈಗಲೇ ಎಲ್ಲವನ್ನೂ ಸರಿ ಮಾಡಬೇಕು ಎಂದುಕೊಂಡ ಕ್ಷಮ ತಾನು ನಿಂತಲ್ಲಿಂದ 2 ಹೆಜ್ಜೆ ಮುಂದಿಟ್ಟಳಷ್ಟೇ. ಅಷ್ಟರಲ್ಲಿ ಪ್ರಿಯಾಳ ಮಾತು ಅವಳ ಕಿವಿಗಳನ್ನು ಹೊಕ್ಕಿದ್ದವು. ಕೃಷ್ಣ, ನಾನು ನಿಮಗೆ ಅವತ್ತೇ ಹೇಳಿದ್ದೆ ತಾನೆ, ಮಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದ ಕ್ಷಮಾಳನ್ನು ಶ್ರೀಪತಿ ಬೇಕು ಅಂತಲೇ ಇಲ್ಲಿಗೆ ಕರೆತಂದಿದ್ದು. ಅವರ ನಡುವೆ ಪ್ರೀತಿಯ ಚೆಲ್ಲಾಟ ನಡೆಯುತ್ತಿದ್ದುದನ್ನು ನಾನೇ ನಿಮಗೆ ಎಷ್ಟೋ ಬಾರಿ ತೋರಿಸಿದ್ದೀನಿ. ಆದರೆ ನೀವೇ ನನ್ನ ಮಾತನ್ನು ನಂಬ್ತಾ ಇರಲಿಲ್ಲ ಎಂದು ಅವನ ಕಣ್ಣಂಚಿನಲ್ಲಿ ಒಸರುತ್ತಿದ್ದ ಹನಿಗಳನ್ನು ಒರೆಸಿದಳು. ಅವಳ ಸ್ಪರ್ಶ ನೊಂದ ಮನಸ್ಸಿಗೆ ಹಿತವೆನಿಸಿತು. ತಾನೆಲ್ಲಿರುವೆ, ಏನು ಮಾಡುತ್ತಿರುವೆ ಎಂಬ ಅರಿವೆಯೇ ಇಲ್ಲದೆ ಅವಳನ್ನು ಗಟ್ಟಿಯಾಗಿ ತಬ್ಬಿದ್ದನು.
ಅವನ ನಡೆ ಪ್ರಿಯಾಳಿಗೆ ಆಶ್ಚರ್ಯವಾದರೂ ಆನಂದವನ್ನುಂಟು ಮಾಡುತ್ತಿತ್ತು. ಆಹಾ, ಇದು ಆಟ ಅಂದರೆ! ನಾನು ಮೊದಲು ಶ್ರೀಪತಿ ಅನ್ನೋ ಸಣ್ಣ ಮೀನಿಗೆ ಗಾಳ ಹಾಕಿದ್ದೆ. ಅದು ತಪ್ಪಿಸ್ಕೊಂಡು ಹೋಗ್ತಾ ಇತ್ತು. ನಂತರ ಶ್ರೀಕೃಷ್ಣ ಅನ್ನೋ ತಿಮಿಂಗಿಲ ಕಣ್ಣಿಗೆ ಕಾಣಿಸ್ಕೊಂಡು ಮರೆಯಾಗಿತ್ತು. ಆದರೆ ತಪ್ಪಿಸಿಕೊಂಡ ಮೀನು ಪುನಃ ನನ್ನ ಗಾಳದಲ್ಲಿ ಸಿಲುಕಿರುವಾಗಲೇ ತಿಮಿಂಗಿಲ ಕೂಡ ಅದೇ ಗಾಳದಲ್ಲಿ ಬೀಳ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಈಗ ಇಷ್ಟು ದೊಡ್ಡ ತಿಮಿಂಗಿಲವೇ ನನ್ನ ಬಲೆಯಲ್ಲಿ ಬಿದ್ದಿರುವಾಗ ಸಣ್ಣ ಮೀನಿನಿಂದ ಏನು ಪ್ರಯೋಜನ? ತಾನಾಗಿಯೇ ಗಾಳಕ್ಕೆ ಬಿದ್ದಿರೋ ಈ ತಿಮಿಂಗಿಲವನ್ನು ಹೇಗಾದರೂ ಹಿಡಿದು ಬುಟ್ಟಿಗೆ ಹಾಕ್ಕೊಳ್ಳೇಬೇಕು. ಪ್ರಿಯಾಳ ಸಂತೋಷಕ್ಕಂತೂ ಪಾರವೇ ಇರಲಿಲ್ಲ. ಬೇಡದ್ದನ್ನೇ ಯೋಚಿಸಿ ಕಲ್ಮಶಗಳ ತಿಪ್ಪೆಯಾಗಿದ್ದ ಪ್ರಿಯಾಳ ಮೆದುಳಿನಲ್ಲಿ ಇಂತಹ ದುರಾಲೋಚನೆಯಲ್ಲದೆ ಬೇರೇನು ಬರಲು ಸಾಧ್ಯವಿತ್ತು? ಅವಳು ತಡ ಮಾಡದೆ ತನಗಾಗಿ ತಂದಿರಿಸಿದ್ದ ಡ್ರಿಂಕ್ಸ್ ಬಾಟಲ್ಗಳನ್ನು ತಂದು ಕೃಷ್ಣನ ಮುಂದಿಟ್ಟಳು. ಇದೆಲ್ಲವನ್ನು ನೋಡುತ್ತಿದ್ದ ಕ್ಷಮಾಳಿಗೆ ಕೋಪ ಉಕ್ಕುತ್ತಿತ್ತು. ನಿನ್ನೆಯವರೆಗೂ ಸರ್ ಎಂದು ಕರೆಯುತ್ತಿದ್ದ ಜಾಗದಲ್ಲಿ ಕೃಷ್ಣ ಎಂದು ಬದಲಾದರೂ ಅವರು ಯಾವ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಬೆಳಗಾದರೆ ತಾನು ಮತ್ತೊಬ್ಬಳ ಸ್ವತ್ತು ಅಂತ ತಿಳಿದಿದ್ದರೂ ಗೆಳೆಯನ ಪತ್ನಿಯಾಗುವವಳ ಜೊತೆ ಇಷ್ಟು ಅಸಭ್ಯವಾಗಿ ನಡೆದುಕೊಳ್ತಾ ಇದ್ದಾರಲ್ಲ. ಇವರು ನಿಜಕ್ಕೂ ನನ್ನನ್ನು ಪ್ರೀತಿಸಲಿಲ್ಲವೇ? ಅವಿನಾಶನ ಹಾಗೆ ಇವರು ಕೂಡ ನನ್ನೊಂದಿಗೆ ಪ್ರೀತಿಯ ನಾಟಕವಾಡಿದರೆ? ನೆನೆಸಿಕೊಂಡವಳ ಮುಖವೆಲ್ಲ ವಿವರ್ಣವಾಯಿತು. ಒಳ ಹೋಗೋಣ ಎಂದುಕೊಂಡವಳು, ಬೇಡ, ಇನ್ನು ಮುಂದೆ ಕುಡಿಯುವುದಿಲ್ಲ ಅಂತ ಅಮ್ಮನಿಗೆ ಕೊಟ್ಟಿರುವ ಮಾತನ್ನಾದರೂ ಉಳಿಸಿಕೊಳ್ಳುವರೋ ಇಲ್ಲವೋ ನೋಡೋಣ ಎಂದು ನಿಂತಲ್ಲಿಯೇ ತಟಸ್ಥವಾದಳು. ಇದೇನಿದು ಪ್ರಿಯಾ, ನಿಮ್ಮನೇಲಿ ಡ್ರಿಂಕ್ಸಾ? ಅಂದಹಾಗೆ ಇವತ್ತು ನಿಮ್ಮ ಮನೇಲೂ ಕೂಡ ಅರಿಶಿನ ಶಾಸ್ತ್ರ ನಡಿಬೇಕಿತ್ತಲ್ವಾ? ಅಮ್ಮ ಹೇಳಿದರು ನಿನ್ನ ತಂದೆ ತಾಯಿ ಇಲ್ಲಿಗೆ ಬಂದು ಶಾಸ್ತ್ರ ಮುಗಿಸ್ತಾರೆ ಅಂತ. ಅವರೆಲ್ಲೋ ಕಾಣ್ತಾನೆ ಇಲ್ವಲ್ಲ ಎಂದು ಸುತ್ತಲೂ ಕಣ್ಣಾಯಿಸಿದನು. ಅವನ ಮಾತಿಗೆ ಒಂದು ಕ್ಷಣ ತಬ್ಬಿಬ್ಬಾದ ಪ್ರಿಯ, ಇಲ್ಲ ಕೃಷ್ಣ, ಅವ್ರು ಯಾರೂ ಬರಲಿಲ್ಲ. ಬರ್ತೀವಿ ಅಂತ ಸುಳ್ಳು ಹೇಳಿ ನನ್ನ ಆಸೆಗೆ ಮಣ್ಣೆರಚಿದ್ರು. ನಾಳೆಯಾದರೂ ಧಾರೆ ಎರೆಯೋದಕ್ಕೆ ಬಂದರೆ ಸಾಕು ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ ಎಂದು ಮೊಸಳೆ ಕಣ್ಣೀರು ಹಾಕಿದಳು. ಅವಳಾಗಿಯೇ ತನ್ನ ತಂದೆ ತಾಯಿಗೆ ಮದುವೆಯ ದಿನ ಬಂದರೆ ಸಾಕು ಎಂದು ಹೇಳಿದ್ದಾಳೆಂದು ತಿಳಿಯದ ಕೃಷ್ಣ ಅವಳ ಮಾತನ್ನು ನಿಜವೆಂದು ನಂಬಿಕೊಂಡು, ಪ್ರಿಯಾ, ನೀನು ಎಷ್ಟೊಂದು ಒಳ್ಳೆಯವಳು. ಧನದಾಯಿಗಳಾದ ನಿನ್ನ ತಂದೆ ತಾಯಿಗಳ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ. ನಿನ್ನಂತಹ ನಿಷ್ಕಲ್ಮಶ ಮನಸ್ಸಿನ ಹುಡುಗಿಯರು ಎಲ್ರಿಗೂ ಸಿಗೋದಿಲ್ಲ ಎಂದು ಸಲುಗೆಯಿಂದ ತನ್ನ ಕೈಗಳಿಂದ ಅವಳ ಕೈಗಳನ್ನು ಬಂಧಿಸಿದ್ದನು. ಕೃಷ್ಣನಿಗೆ ಅಂಟಿರುವ ಅನುಮಾನದ ಕಾಯಿಲೆಯಿಂದಾಗಿ ಮರುದಿನ ಬೃಂದಾವನದಲ್ಲಿ ನಡೆಯಲಿರುವ ಶುಭ ಕಾರ್ಯ ಸ್ಥಗಿತವಾಗುವುದೇ? ಕೃಷ್ಣನ ಈ ವರ್ತನೆ ಅಹಲ್ಯಾದೇವಿ ಹಾಗೂ ಶ್ಯಾಮಲಾರಿಗೆ ತಿಳಿಯುವುದೇ? ತಿಳಿದರೆ ಅವರ ಪರಿಸ್ಥಿತಿ ಹೇಗಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.